ಸರ್ ಈಗ ಸರ್ ಸಿದ್ದರಾಮಯ್ಯನವರು ಈಗ ದೇವರಾಜ್ ಅರಸು ಅವರ ದಾಖಲೆ ಬ್ರೇಕ್ ಮಾಡಿದ್ದಾರೆ ಸರ್. ಇನ್ನೂ ಕೂಡ ಪೂರ್ಣಾವಧಿ ಸಿಎಂ ಆಗ್ತಕ್ಕಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸರ್. ಅಲ್ಲ, ನೀವು ದೇವರಾಜ್ ಅರಸು ಅವ್ರ ಜೊತೆಗೆ ಇದ್ದಂತವ್ರು ಸರ್, ಅವರ ಒಂದು ಇದೆಲ್ಲ ಬಂದಂತವ್ರು. ನಾವೆಲ್ಲ ದೇವರಾಜ್ ಅರಸನವರು ನಮ್ಮನ್ನ ಬೆಳೆಸ್ತವ್ರು, ಐಡೆಂಟಿಫೈ ಮಾಡಿದ್ರು. ನನ್ನಂತ ಬಹಳ ಜನ ಯುವಕರನ್ನ ಅವತ್ತಿನ ದಿವಸ ಬೆಳೆಸಿದಂಥವ್ರು. ಬಹುಶಃ ದೇವರಾಜ್ ಅರಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವ್ರು ಯಾರೂ ಇಲ್ಲ. ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜ್ ಅರಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ದೇವರಾಜ್ ಅರಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದೇನಪ್ಪ ಅಂತಂದರೆ, ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜ್ ಅರಸನ್ನ ಬ್ರೇಕ್ ಮಾಡಿದ್ದೀನಿ ಅಂತಂತ ಹೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ? ದೇವರಾಜ್ ಅರಸರು ಹಾವನೂರು ವರದಿ ತಗೊಂಬಂದ್ರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, DC, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ರೆ ಬಿಕಾಸ್ ಆಫ್ ದೇವರಾಜ್ ಅರಸ್ ಹಾವನೂರು ಕಮಿಷನ್ ರಿಪೋರ್ಟ್. ನೀವೇನ್ರಿ ಯಾವುದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತಂತ ಹೇಳಿ 10 ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತದ್ದು ಬಿಸಾಕೆ ಬಿಟ್ರಿ. ಅದನ್ನ ಯಾರು ಯಾವ ಅಹಿಂದ ಲೀಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸಿದ್ದರಾಮಯ್ಯ. ಬರೀ ಅಹಿಂದ ಅಹಿಂದ. ಹಾಗಾರಿ ನಿನ್ನ ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ಅಂತಂತೇಳಿ ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜ್ ಅರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು.